ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ಕಥೆಯು ಮಹಾರಾಷ್ಟ್ರದ ಒಂದು ಜಿಲ್ಲೆಯಿಂದ ಆರಂಭವಾಗುತ್ತದೆ. ಆ ಜಿಲ್ಲೆಯ ಒಂದು ಸಣ್ಣ ನಗರದ ಬಡಾವಣೆಯಲ್ಲಿ ಈ ಘಟನೆ ನಡೆದಿತ್ತು. ಅದೇ ಕಾಲೋನಿಯ ಮನೆಯೊಂದರಲ್ಲಿ ವೀಣಾ ಎಂಬ ಮಹಿಳೆ ವಾಸಿಸುತ್ತಿದ್ದರು. ವೀಣಾ ಅವರು ವೃತ್ತಿಯಲ್ಲಿ ಶಾಲಾ ಶಿಕ್ಷಕಿಯಾಗಿದ್ದರು. ಅವರು ಪ್ರತಿದಿನ ಬೆಳಿಗ್ಗೆ 9 ಗಂಟೆಯ ಸುಮಾರಿಗೆ ಶಾಲೆಗೆ ಬೋಧನೆ ಮಾಡಲು ಹೋಗುತ್ತಿದ್ದರು. ಸಂಜೆ ಸುಮಾರು 4:15 ಗಂಟೆಯ ವೇಳೆಗೆ ಕೆಲಸ ಮುಗಿಸಿ ತಮ್ಮ ಮನೆಗೆ ಹಿಂತಿರುಗುತ್ತಿದ್ದರು. ಅವರು ಆ ಬಡಾವಣೆಯಲ್ಲಿ ಸಣ್ಣ ಬಾಡಿಗೆ ಮನೆಯನ್ನು ಪಡೆದು ಒಬ್ಬರೇ ವಾಸಿಸುತ್ತಿದ್ದರು. ವೀಣಾ ಅವರ ಕುಟುಂಬದಲ್ಲಿ ಅವರಿಗೆ ಒಬ್ಬನೇ ಮಗನಿದ್ದನು. ಅವನ ಹೆಸರು ಆಕಾಶ್. ಆಕಾಶ್ಗೆ ಸುಮಾರು 8 ವರ್ಷ ವಯಸ್ಸಾಗಿದ್ದು ಅವನು ತನ್ನ ಅಜ್ಜಿಯ ಜೊತೆ ಇರುತ್ತಿದ್ದನು. ವೀಣಾ ಅವರ ಪತಿ 5 ವರ್ಷಗಳ ಹಿಂದೆ ನಡೆದ ಕಾರು ಅಪಘಾತದಲ್ಲಿ ನಿಧನರಾಗಿದ್ದರು. ಆ ದುರ್ಘಟನೆಯ ನಂತರ ವೀಣಾ ಸಂಪೂರ್ಣವಾಗಿ ಒಂಟಿಯಾಗಿದ್ದರು. ಆದರೂ ಅವರು ಧೈರ್ಯದಿಂದ ಬದುಕಿನ ಹೊಣೆಗಾರಿಕೆಯನ್ನು ಹೊತ್ತು ತಮ್ಮ ದೈನಂದಿನ ಕೆಲಸವನ್ನು ಮುಂದುವರೆಸುತ್ತಾ ಸಾಗುತ್ತಿದ್ದರು. ಅವರು ತಮ್ಮ ಬಡಾವಣೆಯ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಟ್ಯೂಷನ್ ಹೇಳಿಕೊಡುತ್ತಿದ್ದರು. ಮಕ್ಕಳ ಮೇಲೆ ಅವರಿಗಿದ್ದ ಪ್ರೀತಿ ಮತ್ತು ಶಿಕ್ಷಣ ನೀಡುವ ಅವರ ಗುಣವನ್ನು ನೋಡಿ ಕಾಲೋನಿಯ ಜನರು ವೀಣಾ ಅವರಿಗೆ ಅಪಾರ ಗೌರವ ನೀಡುತ್ತಿದ್ದರು ಮತ್ತು ಅವರನ್ನು ಸ್ತುತಿಸುತ್ತಿದ್ದರು. ಆದರೆ ಅದೇ ಬಡಾವಣೆಯಲ್ಲಿ ಮೋಹನ್ ಎಂಬ ಟ್ರಕ್ ಚಾಲಕ ಕೂಡ ವಾಸಿಸುತ್ತಿದ್ದನು. ಅವನು ಅಸಭ್ಯ ಸ್ವಭಾವದವನಾಗಿದ್ದನು. ಅವನಿಗೆ ಮಹಿಳೆಯರ ಬಗ್ಗೆ ಗೌರವವಿರಲಿಲ್ಲ ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡುವ ಅಭ್ಯಾಸವಿತ್ತು. ಅವನ ಕಣ್ಣುಗಳು ಸುಂದರವಾಗಿದ್ದ ಶಿಕ್ಷಕಿ ವೀಣಾ ಅವರ ಮೇಲೆ ಬಿದ್ದವು. ವೀಣಾ ಪ್ರತಿದಿನ ಶಾಲೆಗೆ ಹೋಗುವುದನ್ನು ಮೋಹನ್ ಗಮನಿಸುತ್ತಿದ್ದನು. ಅವಳ ಸೌಂದರ್ಯಕ್ಕೆ ಮಾರುಹೋದ ಅವನು ಹೇಗಾದರೂ ಮಾಡಿ ಅವಳನ್ನು ತನ್ನ ವಶಕ್ಕೆ ಪಡೆಯಬೇಕು ಎಂಬ ವಿಕೃತ ಯೋಚನೆಗಳನ್ನು ಮಾಡುತ್ತಿದ್ದನು. ಕಿರಣ್ ಎಂಬ ಮತ್ತೊಬ್ಬ ಚಾಲಕ ಮೋಹನ್ನ ಆಪ್ತ ಸ್ನೇಹಿತನಾಗಿದ್ದನು. ಮೋಹನ್ ಮತ್ತು ಕಿರಣ್ ಸೇರಿ ವೀಣಾ ಅವರಿಗೆ ತೊಂದರೆ ನೀಡಲು ಸಂಚು ರೂಪಿಸಿದ್ದರು. ಜನವರಿ 5, 2025 ರಾತ್ರಿ ಸುಮಾರು 9 ಗಂಟೆಯಾಗಿತ್ತು. ಮೋಹನ್ ತನ್ನ ವಾಹನವನ್ನು ಚಲಾಯಿಸಿಕೊಂಡು ಬರುತ್ತಿದ್ದಾಗ ಮಂಜುಳಾ ಎಂಬಾಕೆಯನ್ನು ಕಂಡನು. ಅವಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ನಂತರ ಅವನು ತನ್ನ ಸ್ನೇಹಿತ ಕಿರಣ್ಗೆ ಫೋನ್ ಮಾಡಿ ತನ್ನ ಮನೆಗೆ ಬರಲು ಹೇಳಿದನು. ಕಿರಣ್ ಮದ್ಯದ ಬಾಟಲಿಗಳನ್ನು ತಂದಿದ್ದನು. ಅವರಿಬ್ಬರು ಮದ್ಯಪಾನ ಮಾಡಿ ಮಂಜುಳಾಳೊಂದಿಗೆ ಕಾಲ ಕಳೆಯುತ್ತಿದ್ದರು. ಮಂಜುಳಾ ಅಲ್ಲಿಂದ ಹೋಗುವಾಗ ಶಿಕ್ಷಕಿ ವೀಣಾ ಅವರು ಈ ದೃಶ್ಯವನ್ನು ಕಂಡರು. ಬಡಾವಣೆಯಲ್ಲಿ ನಡೆಯುತ್ತಿದ್ದ ಈ ಅಸಭ್ಯ ಕೃತ್ಯವನ್ನು ಕಂಡು ವೀಣಾ ಅವರಿಗೆ ತುಂಬಾ ಸಿಟ್ಟು ಬಂದಿತು. ಅವರು ಕೂಡಲೇ ಅಲ್ಲಿಗೆ ಹೋಗಿ ಆ ಇಬ್ಬರು ಸ್ನೇಹಿತರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಗದ್ದಲ ಕೇಳಿ ಸುತ್ತಮುತ್ತಲಿನ ನಿವಾಸಿಗಳು ಕೂಡ ಅಲ್ಲಿಗೆ ಓಡಿ ಬಂದರು. ವೀಣಾ ಎಲ್ಲರ ಮುಂದೆ ಮೋಹನ್ನನ್ನು ಗದರಿಸಿ ಕಾಲೋನಿಯ ವಾತಾವರಣ ಹಾಳು ಮಾಡುತ್ತಿರುವುದಕ್ಕೆ ಅವನಿಗೆ ಕಪಾಳಮೋಕ್ಷ ಮಾಡಿದರು. ಇದರಿಂದ ಅವಮಾನಿತನಾದ ಮೋಹನ್, ಒಂದು ದಿನ ನಿನ್ನನ್ನು ಇಲ್ಲಿಂದಲೇ ಎತ್ತಿಕೊಂಡು ಹೋಗಿ ನಿನ್ನ ಘನತೆಗೆ ಧಕ್ಕೆ ತರುತ್ತೇವೆ ಎಂದು ಬೆದರಿಕೆ ಹಾಕಿದನು. ಜನರು ಮಧ್ಯಪ್ರವೇಶಿಸಿ ಜಗಳವನ್ನು ನಿಲ್ಲಿಸಿದರು. ಆದರೆ ಮೋಹನ್ ಮತ್ತು ಕಿರಣ್ ಸೇರಿ ವೀಣಾ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದರು. ದಿನಗಳು ಕಳೆದವು. ಒಂದು ದಿನ ಸಂಜೆ ವೀಣಾ ಅವರಿಗೆ ಅವರ ತಾಯಿ ಫೋನ್ ಮಾಡಿ ತಮ್ಮ ಆರೋಗ್ಯ ಸರಿ ಇಲ್ಲವೆಂದು ತಿಳಿಸಿದರು. ತಾಯಿಯ ಮಾತನ್ನು ಕೇಳಿ ವೀಣಾ ಮರುದಿನವೇ ತಮ್ಮ ಊರಿಗೆ ಹೋಗಲು ನಿರ್ಧರಿಸಿದರು. ಬೆಳಿಗ್ಗೆ 11 ಗಂಟೆಗೆ ವೀಣಾ ಮನೆಯಿಂದ ಹೊರಬಂದು ಬಸ್ ನಿಲ್ದಾಣಕ್ಕೆ ತಲುಪಿದರು. ಈ ವಿಷಯವನ್ನು ರಾಜೇಶ್ ಗಮನಿಸಿ ತಕ್ಷಣ ತನ್ನ ಸ್ನೇಹಿತ ಮೋಹನ್ನಿಗೆ ಫೋನ್ ಮಾಡಿ ಮಾಹಿತಿ ನೀಡಿದನು. ಇಬ್ಬರು ಹೆಲ್ಮೆಟ್ ಧರಿಸಿ ಬೈಕ್ ಮೇಲೆ ಬಸ್ ಅನ್ನು ಹಿಂಬಾಲಿಸಲು ಆರಂಭಿಸಿದರು. ಸುಮಾರು 3 ಗಂಟೆಗಳ ನಂತರ ವೀಣಾ ಅವರ ಗ್ರಾಮಕ್ಕೆ ಹತ್ತಿರವಿರುವ ನಿಲ್ದಾಣದಲ್ಲಿ ಬಸ್ ನಿಂತಿತು. ಅಲ್ಲಿಂದ ಗ್ರಾಮಕ್ಕೆ ಹೋಗಲು ಯಾವುದೇ ಆಟೋ ಅಥವಾ ವಾಹನಗಳ ಸೌಲಭ್ಯವಿರಲಿಲ್ಲ. ವೀಣಾ ಅವರು ಒಬ್ಬರೇ ನಿರ್ಜನವಾದ ರಸ್ತೆಯಲ್ಲಿ ನಡೆದು ಹೋಗಲು ಪ್ರಾರಂಭಿಸಿದರು. ರಸ್ತೆಯ ಎರಡೂ ಬದಿಯಲ್ಲಿ ದಟ್ಟವಾದ ಹೊಲಗಳಿದ್ದವು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಮೋಹನ್ ಮತ್ತು ಕಿರಣ್ ವೀಣಾ ಅವರ ಮುಂದೆ ಬೈಕ್ ನಿಲ್ಲಿಸಿ ಹೆಲ್ಮೆಟ್ ತೆಗೆದು ಬೆದರಿಕೆ ಹಾಕಿದರು. ಆಯುಧ ತೋರಿಸಿ ಬೆದರಿಸಿದ ದುಷ್ಕರ್ಮಿಗಳು ವೀಣಾ ಅವರನ್ನು ಬಲವಂತವಾಗಿ ಹೊಲದೊಳಗೆ ಎಳೆದುಕೊಂಡು ಹೋದರು. ಅವರ ಕೈಕಾಲುಗಳನ್ನು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಕಿರುಚದಂತೆ ಮಾಡಿದರು. ನಂತರ ಆ ಇಬ್ಬರು ಶಿಕ್ಷಕಿಯ ಮೇಲೆ ಅತಿ ಕ್ರೂರವಾಗಿ ಮತ್ತು ಅಮಾನವೀಯವಾಗಿ ದೌರ್ಜನ್ಯ ಎಸಗಿದರು.
ಕೆಲವು ಸಮಯದ ನಂತರ ವಸಂತ್ ಎಂಬ ಮತ್ತೊಬ್ಬ ಸ್ನೇಹಿತನು ಅಲ್ಲಿಗೆ ಬಂದನು. ಮೂವರು ಸೇರಿ ಮದ್ಯಪಾನ ಮಾಡುತ್ತಾ ವೀಣಾ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ನೀಡಿದರು. ಕೊನೆಗೆ ಅವಳನ್ನು ನಗರಕ್ಕೆ ಕರೆದೊಯ್ದು ಮಾರಿಬಿಡಲು ಕೆಟ್ಟ ಯೋಜನೆಯನ್ನು ಸಿದ್ಧಪಡಿಸಿದರು. ವೀಣಾ ಅವರನ್ನು ಕಾರಿನತ್ತ ಎಳೆದುಕೊಂಡು ಹೋಗುತ್ತಿದ್ದಾಗ ಆ ಗ್ರಾಮದ ರೈತ ಈಶ್ವರಪ್ಪ ಮತ್ತು ಅವರ ಗೆಳೆಯರು ಇದನ್ನು ನೋಡಿದರು. ಮಹಿಳೆಯೊಬ್ಬರನ್ನು ಯಾರೋ ಬಲವಂತವಾಗಿ ಕರೆದೊಯ್ಯುತ್ತಿದ್ದಾರೆ ಎಂದು ಅನುಮಾನಗೊಂಡ ಅವರು ಕೂಡಲೇ ಲಾಠಿ ಹಿಡಿದು ಆ ಮೂವರನ್ನು ಅಡ್ಡಗಟ್ಟಿದರು. ರೈತರು ಆ ಮೂವರು ದುಷ್ಟರನ್ನು ಹಿಡಿದು ಚೆನ್ನಾಗಿ ಹೊಡೆದು ಬಗ್ಗಿಸಿದರು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಸ್ಥಳಕ್ಕೆ ಧಾವಿಸಿ ವೀಣಾ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದರು. ಮೋಹನ್, ಕಿರಣ್ ಮತ್ತು ವಸಂತ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ಈಶ್ವರಪ್ಪ ಎಂಬ ರೈತನ ಸಮಯಪ್ರಜ್ಞೆ ಮತ್ತು ಧೈರ್ಯದಿಂದಾಗಿ ಒಬ್ಬ ಮಹಿಳೆಯ ಜೀವ ಉಳಿಯಿತು. ಸಮಾಜದಲ್ಲಿ ಇಂತಹ ದುರುಳರ ಬಗ್ಗೆ ನಾವು ಸದಾ ಜಾಗರೂಕರಾಗಿರಬೇಕು ಎಂಬ ಆಶಯದೊಂದಿಗೆ ಈ ಕಥೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಸಂಪೂರ್ಣ ಕಥೆಯನ್ನು ಹೇಳುವ ನಮ್ಮ ಉದ್ದೇಶ ಯಾರ ಮನಸ್ಸಿಗೂ ನೋವು ಕೊಡಲು ಅಲ್ಲ. ಬದಲಾಗಿ ಸಮಾಜದಲ್ಲಿ ನಡೆಯಬಹುದಾದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂದೇಶವನ್ನು ನೀಡುವುದೇ ನಮ್ಮ ಉದ್ದೇಶವಾಗಿದೆ. ವೀಕ್ಷಕರೇ, ನಿಮಗೆ ಈ ಕಥೆಯ ಬಗ್ಗೆ ಇರುವ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮುಂದಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.